ಯೇಸುವಿನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಶುಭ ಮುಂಜಾನೆಯ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಪ್ರತಿನಿತ್ಯ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ, ಹೌದಲ್ವಾ? ನೀವು ಆ ಒಂದು ದೇವರ ಸ್ವರದ ಮೂಲಕ, ದೇವರು ಮಾತನಾಡುವಂಥ ಆ ಮಾತುಗಳ ಮೂಲಕ ನೀವೆಷ್ಟೋ ಜನರು ಆಧರಿಸಲ್ಪಡ್ತಾ ಇದ್ದೀರಿ, ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೀರಿ. ಅದಕ್ಕಾಗಿ ನನ್ನ ಕರ್ತನಲ್ಲಿ ಮಹಿಮೆಯನ್ನು ಸಲ್ಲಿಸುವವಳಾಗಿ ನಾನು ಸಂತೋಷಿಸುವವಳಾಗಿದ್ದೇನೆ. ಅದೇ ರೀತಿಯಲ್ಲಿ ಈ ದಿನ ನಮಗೆ ದೇವರು ತಾನೇ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಅನೇಕ ಪರಿಸ್ಥಿತಿಗಳನ್ನ ನಾವು ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಹೌದಾ? ನಾವೆಷ್ಟೇ ಪ್ರಯತ್ನ ಪಟ್ಟಾಗ್ಯೂ ನಮ್ಮ ಎಷ್ಟೇ ಆಲೋಚನೆಗಳನ್ನ ನಾವು ಸ್ವಬುದ್ಧಿಯನ್ನು ಉಪಯೋಗಿಸಿಕೊಂಡದ್ದಾಗಿಯೂ ಕೂಡ ಅನೇಕ ಪರಿಸ್ಥಿತಿಗಳು ನಮಗೆ ವಿರುದ್ಧವಾಗಿ ಎದ್ದಾಗ, ನಾವು ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಾಗ, ಬಿಡಿಸಿಕೊಳ್ಳಲಾದ ಸ್ಥಿತಿಯಲ್ಲಿ ನಾವಿದ್ದಾಗ ಯಾವ ರೀತಿಯಲ್ಲಿ ನಾವು ಬಿಡುಗಡೆ ಹೊಂದಬೇಕು, ಯಾವ ರೀತಿ ಅಂತಹ ಕಾರ್ಯಗಳಿಂದ ನಾವು ಹೊರಬರಬೇಕು, ಅಂಥ ಕಾರ್ಯಗಳನ್ನ ಬಂಧಿಸಬೇಕು ನಮಗೆ ಗೊತ್ತಾಗೋದಿಲ್ಲ. ಆದರೆ ದೇವರು ನಮಗೆ ಅಂತಹ ಒಳ್ಳೆ ಉನ್ನತವಾದಂಥ ಶ್ರೇಷ್ಠವಾದಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ ಎಂಬುದನ್ನು ಅನೇಕ ಸಂದರ್ಭದಲ್ಲಿ ನಾವು ಮರೆತು ನಾವು ಬಹಳ ದುಃಖಕರವಾಗಿಯೂ ದುಃಖಿಸ್ತಾ ಇರ್ತೇವೆ, ಹೌದಾ? ಆದರೆ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ನಿನಗೆ ವಿರುದ್ಧವಾಗಿಯೂ ಏನೇ ಆಗಿರ್ಬೋದು, ನಿನಗೆ ಅವಶ್ಯವಾಗಿರುವಂಥ ಎಂತಹದೇ ಆಗಿರ್ಬೋದು, ದೇವರ ಒಂದು ಅನುಕೂಲತೆಗೆ, ದೇವರ ಚಿತ್ತಕ್ಕೆ ಅದು ಅನುಕೂಲವಾಗಿರುವಾಗ ಪರಲೋಕ ರಾಜ್ಯ ಸಂಬಂಧವಾದ ಕಾರ್ಯಗಳು ನಮಗೆ ಅವಶ್ಯವಾಗಿದೆ. ಪರಲೋಕ ರಾಜ್ಯ ಸಂಬಂಧ ಕಾರ್ಯಗಳಲ್ಲಿ ನಾನು ನೆಲೆಗೊಳ್ಳಬೇಕು. ಆದರೆ ಇಂಥ ಲೋಕ ಸಂಬಂಧದಲ್ಲಿ ನಾನು ಬಿಡಿಸಿಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ಇದ್ದೇನೆ ಎಂಬುದಾಗಿ ನೀವು ನೆನೆಸೋದೇ ಆದರೆ ದೇವರು ನಮಗೆ ಒಂದು ಅಧಿಕಾರ ಕೊಡ್ತಾ ಇದ್ದಾರೆ. ಏನು ಗೊತ್ತಾ? ಅದು ನಾವು ಭೂಲೋಕದಲ್ಲಿ ಏನು ಕಟ್ಟುತ್ತೀವ್ಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. ಅದು ಮಾತ್ರವಲ್ಲ, ಭೂಲೋಕದಲ್ಲಿ ನಮಗೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಯಾವುದು ನಾವು ಬಿಡಿಸ್ಬೇಕೆಂಬುದಾಗಿ ನಾವು ನೆನೆಸ್ತೇಯೋ ಅದು ಕೂಡ ಪರಲೋಕದಲ್ಲಿ ಬಿಡಿಸಲ್ಪಡುತ್ತೆ, ಅದು ಕಟ್ಟಲ್ಪಡುತ್ತೆ. ಒಂದು ಬಿಡುಗಡೆ ಉಂಟಾಗುತ್ತೆ ಪ್ರಿಯ. ಅದೇ ದೇವರು ಹೇಳ್ತಾ ಇರುವಂಥದ್ದು, ಜಯಿಸಿದಾತನ ಜಯವೀರನ ಮಕ್ಕಳಾದಂಥ ನಮಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ. ಅನೇಕರಿಗೆ ಈ ಒಂದು ಅಧಿಕಾರದ ಜೀವವುಳ್ಳ ಮಾತು ಅನೇಕರಿಗೆ ಗೊತ್ತಿಲ್ಲ. ಅನೇಕ ಸಂದರ್ಭದಲ್ಲಿ ಬಹಳ ಯೋಚನೆಗೆ ಒಳಗಾಗ್ತೇವೆ, ಚಿಂತೆಗೆ ಒಳಗಾಗ್ತೇವೆ, ದುಃಖಿಸ್ತೇವೆ, ಕಳವಳಗೊಳ್ತೇವೆ, ಹೌದಾ? ಯಾವಾಗಪ್ಪ ಈ ಒಂದು ಪರಿಸ್ಥಿತಿಯಿಂದ ಬಿಡುಗಡೆ? ಆದರೆ ದೇವರೇ ನಮಗೆ ಅಧಿಕಾರ ಕೊಡ್ತಾ ಇದ್ದಾರೆ, ನೀವು ಏನು ಕಟ್ಟುತ್ತೀರೋ ಅದು ಕಟ್ಟಲ್ಪಡುತ್ತೆ, ನೀವೇನು ಬಿಚ್ಚುತ್ತೀರೋ ಅದು ಬಿಚ್ಚಲ್ಪಡುತ್ತೆ. ಯೇಸು ಎಂಬ ಅಧಿಕಾರವುಳ್ಳ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ, ಶಕ್ತಿಯುತವಾದ ಬಲವಾದ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರು ಆ ಕಾರ್ಯವನ್ನು ತನ್ನ ನಾಮ ಮಹಿಮಾರ್ಥವಾಗಿ ಮಾತ್ರವಲ್ಲದೆ ತನ್ನ ಮಕ್ಕಳಾದಂಥ ನಮ್ಮನ್ನು ಕೂಡ ಈ ಭೂಲೋಕದಲ್ಲಿ ಘನವಾಗಿ ನಿಲ್ಲಿಸಲಿಕ್ಕೆ ತನ್ನ ಉನ್ನತವಾದಂಥ ಕಾರ್ಯವನ್ನು ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ಪರಿಸ್ಥಿತಿಯಲ್ಲಿ ನೀವು ಸಿಲುಕಿಕೊಂಡಿದ್ದೀರೋ ಅದು ನಿಮಗೆ ಗೊತ್ತು ಪ್ರಿಯರೇ. ಅನೇಕರಿಗೆ ಗೊತ್ತಿಲ್ಲದೆ ಇರಬಹುದು, ನಿಮ್ಮ ಎದುರುಗಡೆ ಇರೋರಿಗೆ ನಿಮಗೆ ಪರಿಸ್ಥಿತಿ ಗೊತ್ತಿಲ್ಲದೆ ಇರ್ಬೋದು. ಎಂಥ ಪರಿಸ್ಥಿತಿಯಲ್ಲಿ ನೀವು ಸಿಲುಕಿಕೊಂಡಿದ್ದೀರೋ, ಯಾವುದನ್ನ ನೀವು ಬಿಡುಗಡೆ ಹೊಂದಬೇಕೆಂಬುದಾಗಿ ಅಂದ್ಕೊಳ್ತಿದ್ದೀರೋ, ಎಂತಹ ಕಾರ್ಯಗಳು ನೀವು ಕಟ್ಟಬೇಕೆಂಬುದಾಗಿ ಅಂದ್ಕೊಳ್ತಾ ಇದ್ದೀರೋ ಅದು ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಗೊತ್ತಿರಬಹುದು, ಅದು ಕುಟುಂಬಸ್ಥರಿಗೆ ಮಾತ್ರವೇ ಗೊತ್ತಿರಬಹುದು, ನಿಮ್ಮವರಿಗೆ ಮಾತ್ರವೇ ಗೊತ್ತಿರಬಹುದು. ಆದರೆ ಅನೇಕರು ನೋಡುವಲ್ಲಿ ಅನೇಕ ರೀತಿಯಾಗಿ ಮಾತನಾಡಬಹುದು. ಆದರೆ ಈ ದಿನ ಮುಂಚಾನೆ ದೇವರು ಹೇಳ್ತಿದ್ದಾರೆ, ನಿಮಗೆ ವಿರುದ್ಧವಾಗಿ ಏನೇ ಕಾರ್ಯಗಳು ನಡೀತಾ ಇದ್ರು ಕೂಡ, ನಿಮ್ಮ ಒಂದು ರಕ್ಷಣೆ ವಿರುದ್ಧವಾಗಿ ಆಗಿರ್ಬೋದು, ನಿಮ್ಮ ಒಂದು ಆಧ್ಯಾತ್ಮಿಕದ ಜೀವನ ಬೆಳೆಯುವಂಥ ವಿಚಾರದಲ್ಲಿ ಆಗಿರಬಹುದು, ನೀವು ಉನ್ನತವಾಗಿ ದೇವರ ಕಾರ್ಯಗಳು ಮಾಡುವುದರಲ್ಲಿ ಆಗಿರಬಹುದು, ಏನೇ ಆಗಿರಬಹುದು, ಒಂದು ಸೇವೆಯಲ್ಲಿ ಆಗಿರಬಹುದು, ಎಂತಹ ಕಾರ್ಯವೇ ಆಗಿರ್ಬೋದು, ಪರಲೋಕ ಸಂಬಂಧ ಉಳ್ಳವರಾಗಿ ಆಲೋಚಿಸುವಾಗ ಅದಕ್ಕೆ ವಿರುದ್ಧವಾಗಿ ಎಂತಹ ಕಾರ್ಯಗಳೇ, ಎಂತಹ ಮನುಷ್ಯರೇ ಆಗಿರಬಹುದು, ವಿರುದ್ಧವಾಗಿ ಕೇಡನ್ನು ಬಯಸುವುದೇ ಆದರೆ
ಸೊ ವಿರುದ್ಧವಾಗಿ ಶತ್ರುವೇ ಕಾರ್ಯಗಳನ್ನ ಮಾಡ್ತಾ ಇರೋದಾದ್ರೆ ಯೇಸು ಎಂಬ ನಾಮದಲ್ಲಿ ನಾವು ಮೊಣಕಾಲುಗಳನ್ನು ಹಾಕಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಾದ್ರೆ, ಅಧಿಕಾರದಿಂದ ಪ್ರಾರ್ಥಿಸೋದಾದ್ರೆ, ಅಪ್ಪ ಈ ಭೂಲೋಕದಲ್ಲಿ ಅಪ್ಪ ನಾನು ನಿನ್ನಲ್ಲಿ ಬೆಳೀಲಿಕ್ಕೆ ಅಪ್ಪ ಆಗದಂತೆ ವಿರುದ್ಧವಾಗಿ ನಡೀತಾ ಇರುವಂಥ ಎಲ್ಲ ಅಂಧಕಾರ ಶಕ್ತಿಗಳನ್ನ ಯೇಸುವಿನ ನಾಮದಲ್ಲಿ ಕಟ್ಟುತ್ತಾ ಇದ್ದೇನೆ ಈ ಭೂಲೋಕದಲ್ಲಿ ಎಂಬುದಾಗಿ ಹೇಳುವಾಗ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಡುತ್ತೆ ಪ್ರಿಯರೇ. ಆಮೇನ್, ಹಲ್ಲೆಲೂಯಾ. ಪೌಲ ಸೀಲರು ದೇವರ ಸೇವೆಗೆ ಹೋಗುವಾಗ ಅನೇಕ ಆಟಂಕಗಳಿದ್ರು, ಸೆರೆಮನೆಗೆ ಹಾಕ್ಬಿಟ್ರು, ಬಂಧಿಸ್ಬಿಟ್ರು, ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿ ಅವರು ಇದ್ದಾರೆ. ಆದರೆ ಅವರು ಸ್ತುತಿ ಪದ ಜಪ ಪದಗಳನ್ನ ಹಾಡುತ್ತಾ ದೇವರ ನಾಮವನ್ನು ಕೊಂಡಾಡುವಾಗ ಅವರ ಸೆರೆಮನೆಯಲ್ಲಿದ್ದಂತ ಅವರನ್ನ ದೇವರು ಬಿಡಿಸಿದ್ರು. ಈ ಭೂಲೋಕದಲ್ಲಿ ಕಟ್ಟಲ್ಪಟ್ಟಂತ ಪರಿಸ್ಥಿತಿಯ ಪರಲೋಕದಿಂದ ಬಿಡಿಸಿದಾಗ ಅದು ಉನ್ನತವಾದಂತ ಯಾವುದೇ ಸಹಾಯ ಇಲ್ಲದಂತೆ ದೇವರು ಬಿಡಿಸಿದ್ರು. ಅಸ್ಥಿವಾರವೇ ಕದಲುವಂತೆ ಮಾಡಿದ್ರು ಪ್ರಿಯರೇ. ಎಸ್, ಬಟ್ ಆದರೆ ಈ ಲೋಕ ಸಂಬಂಧವಾದ ಕಾರ್ಯಗಳಿಗಾಗಿ ಅಲ್ಲ ನಾವು ಕೇಳಬೇಕಾಗಿರುವಂಥದ್ದು. ನಾವು ನಾವಾಗೆ ಮಾಡಿಕೊಂಡಂತ ಕೆಲವೊಂದು ಸಮಸ್ಯೆಗಳಿಗಾಗಿ ಅಲ್ಲ, ದೇವರ ರಾಜ್ಯವನ್ನ ನೀತಿಯನ್ನು ಮೊದಲು ಕಟ್ಟುವಾಗ ಅದಕ್ಕೆ ವಿರುದ್ಧವಾಗಿ ಎಂತಹ ಕಾರ್ಯವೇ ಆಗಿರ್ಬೋದು ನಾವು ಪ್ರಾರ್ಥಿಸುವಾಗ ದೇವರು ಅದರಿಂದ ಬಿಡಿಸ್ತಾರೆ. ಯಾಕೆಂದರೆ ನಾವು ಮಾಡ್ತಾ ಇರುವಂಥದ್ದು ನಮ್ಮ ಕಾರ್ಯವಲ್ಲ, ನಾವು ಮಾಡ್ತಾ ಇರುವಂಥದ್ದು ನಮ್ಮ ಸ್ವಂತ ಕಾರ್ಯವಲ್ಲ, ನಾವು ಮಾಡ್ತಾ ಇರುವಂಥದ್ದು ಈ ಲೋಕ ಸಂಬಂಧವಾದ ಕಾರ್ಯವಲ್ಲ, ನಾವು ಮಾಡ್ತಾ ಇರುವಂಥದ್ದು ದೇವರ ರಾಜ್ಯವನ್ನು ಕಟ್ಟುವಂಥ ಕಾರ್ಯ ಆಗಿರೋದ್ರಿಂದ. ಆಮೇನ್, ಹಲ್ಲೆಲೂಯಾ. ಎಸ್, ನನ್ನ ದೇವರು ಬಿಡಿಸುವಂಥ ದೇವರಾಗಿದ್ದಾರೆ. ಪರಲೋಕವೇ ನಮಗೆ ಸಹಾಯಕವಾಗಿ ನಿಂತಿದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಮೇನೇ ಪರಿಸ್ಥಿತಿಗಳ ರಕ್ಷಣೆಗಾಗಿ ಎದುರು ನೋಡ್ತೀರಾ, ಕಟ್ಟಲ್ಪಟ್ಟಂತ ಪರಿಸ್ಥಿತಿ ಇದೆಯಾ, ದೇವನ ಪ್ರಾರ್ಥಿಸ್ರಿ. ಬಿಡುಗಡೆಗಾಗಿ ಎದುರು ನೋಡ್ತಾ ಇದ್ದೀರಾ, ಆಧ್ಯಾತ್ಮಿಕವಾಗಿ ಬೆಳೀಲಿಕ್ಕೆ ಎದುರು ನೋಡ್ತಾ ಇದ್ದೀರಾ, ಅನೇಕ ಆಟಂಕಗಳು ಎದುರಾಗ್ತಾ ಇದೆಯಾ, ದೇವನ ಪ್ರಾರ್ಥಿಸ್ರಿ. ವಿರುದ್ಧವಾಗಿರುವಂತಹ ಪ್ರತಿ ಸಂಬಂಧವಾದ ಕಾರ್ಯಗಳನ್ನ ಕಟ್ಟರೆ ಯೇಸುವಿನ ನಾಮದಲ್ಲಿ ದೇವರು ಬಿಡುಗಡೆ ಕೊಡ್ತಾರೆ. ಮೇನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಅನೇಕರು ನಿಮ್ಮ ವಿಜ್ಞಾಪನೆಗಳನ್ನ ಕಳಿಸಿಕೊಡ್ತಾ ಇದ್ದೀರಿ, ನಿಮಗಾಗಿ ನಾವು ಪ್ರತಿನಿತ್ಯ ಪ್ರಾರ್ಥಿಸ್ತಾ ಇದ್ದೇವೆ. ಸೊ ಯಾರ್ಯಾರು ಕಳಿಸ್ತಾ ಇದ್ದೀವಿ ಅವರೆಲ್ಲರಿಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನಾದಂಥ ದೇವರೇ, ಮಹೋನ್ನತನೇ ಸ್ತೋತ್ರ, ಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಅಪ್ಪ, ಇದು ಸಮಯದಲ್ಲಿ ಕರ್ತನೆ ನಮ್ಮ ಪಾದಗಳಿಗೆ ಬರ್ತಾ ಇದ್ದೇವೆ. ನಮಗೆ ವಿರುದ್ಧವಾಗಿರುವಂಥದ್ದು ಅಪ್ಪ, ನಿಮ್ಮಲ್ಲಿ ಬೆಳೀಲಿಕ್ಕೋ ನಿಮ್ಮ ರಾಜ್ಯವನ್ನು ಕಟ್ಟಲಿಕ್ಕೋ ಅಪ್ಪ ಸೇವೆನ ಮಾಡಲಿಕ್ಕೋ ಕರ್ತನೆ ವಿರುದ್ಧವಾಗಿರುವಂಥ ಪ್ರತಿ ಸಂಬಂಧವಾದ ಅಪ್ಪ ಕಾರ್ಯಗಳನ್ನ ಯೇಸುವಿನ ನಾಮದಲ್ಲಿ ಭೂಲೋಕದಲ್ಲಿ ನಾವು ಕಟ್ಟುವಾಗ ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ ಎಂಬುದಾಗಿ ಹೇಳ್ತಾ ಇದ್ದೀರಿ. ಭೂಲೋಕದಲ್ಲಿ ಅಪ್ಪ ನಾವು ಯಾವುದನ್ನ ಬಿಚ್ಚುತ್ತೀವೋ ಅದು ಅಪ್ಪ ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ ಎಂಬುದಾಗಿ ವಾಗ್ದಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಂಥ ಅಧಿಕಾರ ಉಳ್ಳಂಥ ಅಪ್ಪ ಮನಸ್ಸು, ಅಂಥ ಅಧಿಕಾರ ಉಳ್ಳಂಥ ನಮ್ಮ ಮಕ್ಕಳಾಗಿ ನಾವು ಜೀವಿಸಲಿಕ್ಕೆ ಸಹಾಯವನ್ನು ಮಾಡಿ, ಎಲ್ಲರಿಗೂ ಅಂಥ ಅಧಿಕಾರವನ್ನು ಒದಗಿಸಿಕೊಟ್ಟು ಅಭಿಷೇಕದ ಆತ್ಮೆಯನ್ನು ತುಂಬಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವೋಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.